ಪಶುಸಂಗೋಪನೆ, ಇಂಜಿನಿಯರಿಂಗ್ ಯಾವುದೂ ಇಲ್ಲ ಸರ್. ಸರ್ ವಿದ್ಯಾಭ್ಯಾಸ ಟೈಮಲ್ಲಿ ಮೀಸಲಾತಿಯಿಂದ ಯಾವ್ದಾದ್ರು ಸೌಲಭ್ಯಗಳನ್ನು ಪಡ್ಕೊಂಡಿದ್ರೆ ಸರ್? ಹೈದರಾಬಾದ್ ಕಡೆ ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಸರ್? ವರ್ಕಿಂಗ್ ಇದ್ದೀರಾ ತಾವು? ಒಂಚೂರು ಹಿಂದೆ ತಗೊಂಡ್ರೆ ಮಾಸಿಕ ವೇತನ ಸೆಲ್ಫ್ ಎಂಪ್ಲಾಯ್ಡ್ ಕೊಡ್ತಿದ್ದೀವಿ. ಸ್ವಂತ ವ್ಯವಹಾರದಲ್ಲಿ ಸ್ವಯಂ ಉದ್ಯೋಗಿ ಅಥವಾ ಕುಟುಂಬ ಉದ್ಯಮದಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ. ನಿಮ್ಮ ಕುಟುಂಬದ ಕುಲಕಸುಬು ಯಾವುದು? ವ್ಯವಸಾಯ ಒಂದು ಆಪ್ಷನ್ ಬರ್ತದೆ. ಕೃಷಿ ಸಾಗುವಳಿ ಬರ್ತದೆ, ಪಶುಸಂಗೋಪನೆ, ಕುಶಲಕರ್ಮಿಗಳು, ಕೃಷಿ ಸಾಗುವಳಿ. ನಿಮ್ಮ ಕುಲಕಸುಬನ್ನು ಮುಂದುವರಿಸಲಾಗಿದೆ. ನಿಮ್ಮ ಕುಲಕಸುಬಿನಿಂದ ಬಂದ ಯಾವ್ದಾದ್ರು ಕಾಯ್ದೆಗಳಿದ್ರು ಸರ್? ಈಗ ಅಗ್ರಿಕಲ್ಚರ್ ತಾವು ಮಾಡಬೇಕಾದ್ರೆ ವೈಯಕ್ತಿಕ ವಾರ್ಷಿಕ ಆದಾಯ ಸರ್ ಆಪ್ಷನ್ ಆಗಿದೆ ಸರ್. 20,000 ಸ್ಲಾಬ್ಗಳಿದಾವೆ ಸರ್. ಲಾಸ್ಟಿಗೆ ಆದಾಯ 12 ಲಕ್ಷ ಮೇಲ್ಪಟ್ಟಿತ್ತು ಲಾಸ್ಟ್ ಇದೆ ಸರ್. ಆದಾಯ ತೆರಿಗೆ ಪಾವತಿದಾರರೇ ತಾವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ? ಬ್ಯಾಂಕ್ ಖಾತೆ ಹೊಂದಿದ್ರೆ ನ್ಯಾಷನಲೈಸ್ ಬ್ಯಾಂಕು, ಪ್ರೈವೇಟ್ ಬ್ಯಾಂಕು ಅಥವಾ ಕೋಆಪರೇಟಿವ್ ಸೊಸೈಟಿ ನ್ಯಾಷನಲೈಸ್. ನೀವು ಕೌಶಲ್ಯಾಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಾ? ಯಾವುದಿಲ್ಲ. ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ? ಇಲ್ಲಿ ಕೋಆಪರೇಟಿವ್ ಸೊಸೈಟಿ, ಮುನ್ಸಿಪಲ್ ಕಾರ್ಪೊರೇಷನ್ಸ್ ಅದ್ರ ಬಗ್ಗೆ ಇದೆ ಸರ್. ಫಾರ್ಮರ್ ಆರ್ ಪ್ರೆಸೆಂಟ್ ಅಂತ ಕೇಳ್ತೀವಿ ಸರ್. ಮಂತ್ರಿ ಅಂತ ಕೊಟ್ಟಿಲ್ಲ ಆ ಥರ ಇಲ್ಲ ಸರ್. ಪ್ಲೀಸ್ ನಾವು ಕಾರ್ಪೊರೇಷನ್ ಮೆಂಬರ್ ಎಲ್ಲರೂ ಮುನ್ಸಿಪಾಲಿಟಿ ಮೆಂಬರ್ ಅಂತ ಆಗಿದ್ದೀರಾ ಸರ್? ಜಿಲ್ಲಾ ಪಂಚಾಯತ್. ಓಕೆ, ಜಿಲ್ಲಾ ಪಂಚಾಯತಿ ಮೆಂಬರ್ ಫಾರ್ಮರ್ ಅನ್ನು ಎಂಟರ್ ಮಾಡಿ. ಓಕೆ, ಚೇಂಜ್ ಮಾಡ್ತೀನಿ ಪ್ಲೀಸ್. ನಿಗಮ ಮಂಡಳಿಗಳ ಸಹಕಾರ ಸಂಘ ಪದಾಧಿಕಾರಿಯಾಗಿದ್ದಾರೆ. ಸಂಘ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿ ಫಾರ್ಮರ್ ಅಂತ ಹಾಕ್ಬೋದು. ಎಲ್ಲ ಸೆಲೆಕ್ಟ್ ಮಾಡ್ಬೋದು. ಮಲ್ಟಿಪಲ್ ಚಾಯ್ಸ್. ಸಹಕಾರಿ ಬ್ಯಾಂಕ್ ಫಾರ್ಮರ್ ಫಾರ್ಮರ್ ಎಲ್ಲ ಫಾರ್ಮರ್. ಇನ್ನು ಅವ್ರದ್ದೇ ಅಸಿಸ್ಟೆಂಟ್ ತಗೋಬೇಕು. ಇಲ್ಲ ಸರ್, ತಮಗೆ ಕೇಳ್ತಾ ಇದ್ದೀನಿ ಸರ್. ಸಹಕಾರಿ ಬ್ಯಾಂಕ್ಗಳಲ್ಲಿ ತಾವೇನೀಗ ಮೆಂಬರ್ಶಿಪ್ ಇದೆ, ಫಾರ್ಮರ್ ಪ್ರೆಸೆಂಟ್ ಇದೆ ತಾವು ಪ್ರೆಸೆಂಟ್ಲಿ ಮೆಂಬರ್ ಇದೆ? ಸಹಕಾರಿ ಬ್ಯಾಂಕ್ಗಳಲ್ಲಿ ತಾವು ಪ್ರೆಸೆಂಟ್ಲಿ ಮೆಂಬರ್ ಇದ್ದೀರಾ? ಮೆಂಬರ್ ಇದೆ ಅಷ್ಟೇ, ನಾಟ್ ಶೇರ್ ಹೋಲ್ಡರ್. ಎಸ್, ಓಕೆ. ಫೀಲ್ಡ್ ಬ್ಯಾಂಕು. ಎಸ್. ಹಾಲು ಉತ್ಪಾದಕರ ಸಂಘದಲ್ಲಿ ಪ್ರೆಸೆಂಟ್ಲಿ ಮೆಂಬರ್ ಇದಿರಲ್ಲ ಸರ್? ಓಕೆ, ಫಾರ್ಮರ್. ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಸಮಿತಿಯಲ್ಲಿ ಸರ್ ಪ್ರೆಸೆಂಟ್ಲಿ ತಾವು ಮೆಂಬರ್ಸ್ ಇದ್ದೀರಾ ಸರ್? KPSMS ಇದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ಗಳಲ್ಲಿ ತಾವು ಸದಸ್ಯತ್ವ ಹೊಂದಿದ್ದೀರಾ ಸರ್? ಗ್ರಾಮೀಣಾಭಿವೃದ್ಧಿ ಸಂಘಗಳಲ್ಲಿ ಯಾವ್ದಾದ್ರು ಮೆಂಬರ್ಶಿಪ್ ಹೊಂದಿದ್ದೀರಾ ಸರ್? ಸಕ್ಕರೆ ಕಾರ್ಖಾನೆ ಸಹಕಾರ ಸಂಘಗಳಲ್ಲಿ ಎಲ್ಲರೂ ಮೆಂಬರ್ಶಿಪ್ ಹೊಂದಿದ್ದಾರೆ ಸರ್? MLA ಕೋಆಪರೇಟಿವ್ ಸೊಸೈಟಿ. ನಿಗಮ ಮಂಡಳಿಗಳಲ್ಲಿ ತಮ್ಮ ಸದಸ್ಯತ್ವ ಸರ್ ಪ್ರೆಸೆಂಟ್ಲಿ?
ಇದೀವಲ್ಲ ಇದೆ Yes. yes. ನೋಂದಾಯಿತರಾಗಿದ್ದೀರಾ ಸರ್? ಕಂಪ್ಲೀಟ್ ಆಯ್ತು, ನಮ್ದು ಕಂಪ್ಲೀಟ್ ಆಯ್ತು. ಫ್ಯಾಮಿಲಿ ಮೆಂಬರ್ ಸ್ಟಾರ್ಟ್ ಮಾಡೋದು ತಗೊಂಡು ಜಲ್ದಿ ಎಸ್ ಅಲ್ಲ थोड़ी जल्दी ಮೇಡಮ್ ಈಗ ಮುಂಚೆನೆ ಮಾಡ್ಬೇಕಾಯ್ತು ಎಸ್ ಮುಂಚೆನೇ ಮಾಡ್ಕೋಬೇಕು. ಹೇಳ್ತಪ್ಪ ಸರ್. ಅದು ಮೇಡಮ್ ಸೆಪರೇಟ್ ಆಗಿ ಮಾಡ್ತಾರೆ ಸರ್. ಹೀಗೆ ಮುಗಿಸಿದ್ರಿ ಫ್ಯಾಮಿಲಿ ಹೌಸ್ ಹೋಲ್ಡ್ ಕ್ವೆಶ್ಚನ್ಸ್ ಕೇಳ್ಬಿಡಿ ಸರ್ ಕಂಪ್ಲೀಟ್ ಆಗುತ್ತೆ, ಆಮೇಲೆ ಮೇಡಮ್ ಮಾಡ್ಬೇಕಾಗುತ್ತೆ. ಫ್ಯಾಮಿಲಿ ಹೌಸ್ ಹೋಲ್ಡ್ ಕ್ವೆಶ್ಚನ್ಸ್ ಕೇಳಿ. ಎಸ್ ನಮ್ಮ ಜಿಲ್ಲೆ ಸರ್ ಬೆಂಗಳೂರು ದಕ್ಷಿಣ ಗ್ರಾಮ ಸರ್ ದೊಡ್ಡ ಹಾಲಹಳ್ಳಿ ದೊಡ್ಡ ಹಳ್ಳಿ ಅಂತ. ದೊಡ್ಡ ಹಾಲಹಳ್ಳಿ ಎಸ್ ಎಷ್ಟಾಯ್ತು ನಮ್ಮ ಬ್ಯಾಲೆನ್ಸ್? ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳಿಗೆ ಸಂಭವಿಸುವ ಪ್ರದೇಶಗಳಾಗಿವೆ. ನೀವು ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರಿದ್ದಾರೆ. NRIs ಯಾರಾದ್ರೂ ಇದ್ದಾರಾ ಅಂತ ಹೇಳಿ. ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದಂತೆ ಯಾವುದಾದರೂ ಕೋರ್ಟ್ ವ್ಯಾಜ್ಯ ಪ್ರಕರಣಗಳಿವೆ. ಎಸ್ ಆರ್ ನೋ? ಎಸ್ ಸರ್. ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಲಭ್ಯವಿರುವ ಉಚಿತ ಕಾನೂನು ನೆರವು ಮತ್ತು ಸಹಾಯದ ಬಗ್ಗೆ ನಿಮಗೆ ತಿಳಿದಿದೆಯೇ? ನಿಮ್ಮ ಕುಟುಂಬ ಯಾವುದಾದರೂ ಕಾರಣದಿಂದ ನಿರ್ವಸತಿಗೊಂಡಿದೆಯೇ? ಪ್ರೊಜೆಕ್ಟ್ ಡಿಸ್ಬರ್ಸ್ ಏನಾಯಿತು? ಹ್ಯಾಂಡ್ ಅಪ್ಲಿಕೇಶನ್ಸ್ ಆಗಿದೆ ಬೇಕಾದಷ್ಟು ಸಬ್ಮಿಟ್ ಸರ್ವೆ ನೀವೆಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ತಾಯಿ ಸಪರೇಟ್ಲಿ ಇದ್ದಾರೆ, ನನ್ನ ಮಕ್ಕಳು ಇಬ್ಬರು ಇಲ್ಲಿದ್ದಾರೆ, ಅವರು ಸಪರೇಟ್ ಇದ್ದಾರೆ, ನನ್ನ ಮಗಳು ಬೇರೆ ಬೇರೆ ಕಡೆ ಇದ್ದಾರೆ, ನಾನು ನನ್ನ ಹೆಂಡತಿ ಇದ್ದೀವಿ. ಆ ನಂಬರ್ ಇದರಲ್ಲಿ ಜನಸಂಖ್ಯೆ ಇಂಪಾರ್ಟೆಂಟ್. ಆಪ್ಷನ್ ಒಂದು ರೇಷನ್ ಕಾರ್ಡ್ ಆಪ್ಷನ್ ಇದೆ. ರೇಷನ್ ಕಾರ್ಡ್ ಕೊಟ್ಟು ಅಂದ್ರೆ ರೇಷನ್ ಕಾರ್ಡ್ ಇರುವಂತ ಮೆಂಬರ್ಸ್ ಎಲ್ಲ ಲಿಸ್ಟ್ ಆಗುತ್ತೆ ಸರ್. ಅದ್ರ ಪ್ರಕಾರ ಮುಂದುವರಿತಿತ್ತು. ಈಗ ನಾವು ಆಧಾರ್ ಬೇಸ್ ಹೋಗ್ತಾ ಇದ್ವಿ, ಇಂಡಿವಿಜುವಲ್ ಆಧಾರ್ ತಗೊಂಡು ಮುಂದುವರಿತೀವಿ ಸರ್. ಅದು ಇದೆ ಸರ್. ಈಗ ತಮ್ಮ ತಾಯಿಯವ್ರದ್ದು ಇಂಡಿಪೆಂಡೆಂಟ್ ಹೌಸ್ ಅವರು ಅಲ್ಲಿದ್ದಾರು, ತಾವು ಕೇಳಿದ್ರೆ ಅವ್ರದ್ದು ಇಲ್ಲಿ ಸೇರಿಸಬಹುದು. ಈ ಕುಟುಂಬದಲ್ಲಿ ಸೇರಿಸಬೇಕು ಅಂದ್ರೆ ಅವ್ರನ್ನು ಆಧಾರ್ ಕಾರ್ಡ್ ಅವ್ರದ್ದು ಹಳ್ಳಿನಲ್ಲಿ ಅಲ್ಲಿ ಮಾಡ್ತಾರೆ ಸರ್. ಇಲ್ಲ ಫೇಶಿಯಲ್ ರೆಕಗ್ನಿಷನ್ ಫೋಟೋ ತಗೊಂಡಿದ್ದಾರೆ, ಸೊ ಫೋಟೋನಲ್ಲಿ ಮಾಡ್ತಾರೆ. ಮುಖ್ಯ ಜನಸಂಖ್ಯೆ ಬರುವವರಿಗೆ ಜಗಳ ನಡೀತಾ ಇರೋದೇ ಜನಸಂಖ್ಯೆ ಕರೆಕ್ಟ್ ಬರಬೇಕು. ನೀನು ಬರ್ಕೋಬೇಕು. ನೀನು ಕೇಳಿಲ್ವಲ್ಲ ನನ್ನ ಎಷ್ಟು ಜನ ಮಕ್ಕಳು ಅಂತ. ಕುಟುಂಬ ಮುಖ್ಯಸ್ಥರು ತಗೊಂಡಿಲ್ಲ, ನೆಕ್ಸ್ಟ್ ಅದ್ರ ಕೆಳಗಡೆ ಅವರ ಒಡತಿ ನೆಕ್ಸ್ಟ್ ಮಕ್ಕಳು ಅದೆಲ್ಲ ತಗೊಂಡು
ಗೊತ್ತಿಲ್ಲ ಗುರು. ಫ್ಯಾಮಿಲಿ ಎಸ್ಟಾಬ್ಲಿಷ್ ಮಾಡಬೇಕು, ಸಬ್ಮಿಟ್ ಸರ್ವೆ ಮಾಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಮೇಡಮ್ ಎಲ್ಲ ಫ್ಯಾಮಿಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡ ಮೇಲೇನೆ ಮುಂದೆ ಹೋಗ್ಬೇಕಾಯ್ತು. ಎಲ್ಲ ಕುಟುಂಬದವರು ಸೇರಿಸ್ಕೊಂಡು ಓಕೆ ಅದು ತಪ್ಪು ಮಾಡಿದ್ದೀವಿ, ಸಬ್ಮಿಟ್ ಮಾಡಿ. ಇಲ್ಲ ಅಂದರೆ ಇದು ಸರ್ ಅದು ಡಿಕ್ಲರೇಷನ್ ಒಂದು ವೈಟ್ ಪೇಪರ್ ಮೇಲೆ ಸರ್ ನಾವು ಇದು ಫಾರ್ಮ್ ಒಂದು ಇದೆ, ಫಾರ್ಮ್ ಇದೆಯಾ ಡಿಕ್ಲರೇಷನ್ ಫಾರ್ಮ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮಾಡ್ತೀನಿ ಈಗ ಚಡಿ ಅಂತ ಅಪ್ಲೋಡ್ ಮಾಡಬೇಕು. ಯಾವ ನಂಬರ್ ಹಾಕಿ ನೋಡ್ಕೊಳ್ಳಿ, ಫೋನ್ ತಗೋತೀನಿ ಸರ್. ಅದಕ್ಕೆ ಎಷ್ಟು 4ನೇ ತಾರೀಕು ಸಬ್ಮಿಟ್ ಮಾಡಿ ಮತ್ತೆ ಇನ್ನೊಂದು ಸ್ಟಾರ್ಟ್ ಮಾಡಿ. ಮೇಡಮ್ ಸ್ಟಾರ್ಟ್ ಮಾಡಿ. ಶೋರ್. ಅದು ನಂಬರ್ ಕೊಡಿ. 2 ದಿನ ಲೇಟ್ ಆಗಿ ಗಾಬರಿ ಮಾಡಕ್ಕೆ ಹೇಳಿ, ನಿಧಾನಕ್ಕೆ ಕ್ಲೀನಾಗಿ ಎಲ್ಲ ಇನ್ಫಾರ್ಮೇಶನ್ ಅವ್ರಿಗೆ ಪ್ರೆಷರ್ ಬಿಲ್ಡಪ್ ಮಾಡಬೇಡಿ. ಜನಕ್ಕೆ ಕೂತ್ಕೊಂಡು ಏನು ಇನ್ಫಾರ್ಮೇಶನ್ ಬೇಕಾಗುತ್ತೆ ನೀವೆಲ್ಲ ಕೇಳ್ಕೊಂಡು ಕೂತ್ಕೊಂಡು ಅರ್ಥ ಇಲ್ಲ. ಅವ್ರಿಗೆ ಕ್ವಾಲಿಫಿಕೇಶನ್, ಅವರ ಸರ್ಕಾರದ ಏನಾದರೂ ಇದೆಯಾ, ಅವ್ರ ಜನಸಂಖ್ಯೆ, ಅವ್ರ ಜಾತಿ. ಪರವಾಗಿಲ್ಲ, ನಾಟ್ ನೀಡೆಡ್ ಫೋಟೋ ಬ್ಯಾಕ್. ಅದು ಕಂಪ್ಲೀಟ್ ಸಕ್ಸಸ್ಫುಲ್ ಅಂತ ಮಗಳು ಅವ್ರ ಮನೆಯಲ್ಲಿ ಅವ್ರ ಫ್ಯಾಮಿಲಿನಲ್ಲಿ ಅವ್ರು ಮಾಡ್ತೀನಿ ಅಂದ್ರೆ ಅಲ್ಲಿ ಅವ್ರು ಮಾಡ್ಕೋತಾರೆ. ಒಬ್ಬ ವ್ಯಕ್ತಿ ಸಮೀಕ್ಷೆನಲ್ಲಿ ಒಂದು ಸರ್ತಿ ಬರಬೇಕು ಅನ್ನೋ ಆ ಚೆಕ್ ಪಾಯಿಂಟ್ ಸೊ ನಾವು ಯಾರು ಫ್ಯಾಮಿಲಿ ಬಗ್ಗೆ ಮಗಳಿಂದ ಮೇಡಮ್ ಸಮೀಕ್ಷೆ ಕೊಟ್ಬಿಟ್ಟು ನಮ್ಗೆ ಗೊತ್ತಿಲ್ಲ, ನಾವು ಯಾರೋ ಬೇರೆ ನೋಡೋದು ಹೇಳ್ಬಿಟ್ಟಿದ್ರಿ ಅಂತಾರೆ ಸರ್. ಸೊ ಸಮೀಕ್ಷೆಯಲ್ಲಿ ಯಾರಿದ್ದಾರೋ ಅವ್ರಿಗೂ ಒಂದು ಫೋಟೋ ತಗೊಂಡು ಸೊ ಯಾರಾದ್ರೂ ಆಧಾರ್ ಕಾರ್ಡ್ ಹೆಸರು ಈಗ ಮನೆ ಮೇಲ್ಗಡೆ ತಗೊಂಡ್ಸಲ್ಲ, ಇಮಿಡಿಯೇಟ್ ಆಗಿ ನೀವು ಮಕ್ಕಳು ಎಷ್ಟು ಜನ ಇದ್ದಾರೆ, ಹೆಂಡತಿ ಎಷ್ಟು ಜನ, ಮಕ್ಕಳು ಎಷ್ಟು ಜನ ಇದ್ದಾರೆ ಅದನ್ನ ತಗೊಂಡ್ಬಿಡ್ಬೇಕು. ಸರ್ ಸ್ವಲ್ಪ ಗಾಬರಿ ಆಯಿತು ಸರ್. ಎಲ್ಲರೂ ಹಾಗೆ ಮಾಡ್ತಿರ್ತೀನಿ. ಬಟ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ಕ್ವಶನ್ ಸ್ಟಾರ್ಟ್ ಮಾಡ್ಬೋದು. ಅವ್ರದೇ ನಂಬರ್ ಕೊಡಿ ಸರ್. ಅದು ನಂಬರ್ ಅವ್ರದ್ದು ಜಸ್ಟ್ ಒಂದು ವೆರಿಫಿಕೇಶನ್ ಸರ್, ಅವ್ರದೇ ನಂಬರ್ ಅಲ್ಲಿಲ್ಲ. ಸೊ ಒಂದು OTP ಹೋಗಿದ್ರೆ ಏನಾದ್ರೂ ಸಂಪರ್ಕ ಬೇಕು ಅಂತ ಹೇಳಿದ್ರೆ ಆ ನಂಬರ್ ಇಟ್ಕೊಳ್ತೀವಿ ಸರ್. ಮೇಡಮ್ ಅವ್ರ ನಂಬರ್ ಕೊಡ್ತಾರೆ. ಈ ನಂಬರ್ ಯಾರಿಗಾದ್ರೂ ಹಾಕ್ತೀವಿ. ಶೋರ್. ಒಂದು OTP ಬರಲ್ಲ, ಅದರಲ್ಲಿ ಮೊಬೈಲ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಆ್ಯಡ್ ಮಾಡಿ. ಆಧಾರ್ ಕಾರ್ಡ್ ಮಕ್ಕಳದ್ದು ತಗೊಂಡು ಮಕ್ಕಳದ್ದು ಯಾರಿಗೂ ನೀವು ಆ್ಯಡ್ ಮಾಡಿ ಅಂದರೆ ಅವ್ರದ್ದು ಆಧಾರ್ ಕಾರ್ಡ್, ಅವ್ರದ್ದು ಮೊಬೈಲ್, ಆಕಾಶ್ ಕಟ್ಟಿ ಮೊಬೈಲ್ ನಡೆ ಏನು ಬೇಡ ಅಂತ ಬೈತಾರೆ.
ಬೆಂಗಳೂರಿನಲ್ಲಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಸರ್ ಮುನೀಶ್ ಸರ್. ವೆರಿ ಸಿಂಪಲ್ ಮಾಡೋದು. ಡೋಂಟ್ ಮೇಕ್ ಆಲ್ ದಿಸ್ ವಿದ್ಯಾ ಅವ್ರ ಬ್ಯಾಕ್ಗ್ರೌಂಡ್ ಕೇಳಿ ಇದೆಲ್ಲ ಈ ಪ್ರಶ್ನೆಗಳ ನೀನು ಟ್ರ್ಯಾಕ್ಟರ್ ನೀನು ಜೇನ್ಸ್ ಹಾಕಿದ್ಯಾ, ಪೊಲೀಸ್ ಹಾಕಿದ್ಯಾ, ಪೊಲೀಸ್ ಹಾಕಿದ್ಯಾ, ಕಾಯಿಲೆ ಬಂದಿದ್ಯಾ, ಇನ್ಶೂರೆನ್ಸ್ ಮಾಡಿಸಿದ್ಯಾ,